ಸರ್ಕಾರ ಜನರ ಅನುಕೂಲಕ್ಕೋಸ್ಕರವಾಗಿ ಹೊಸ ಹೊಸ ಯೋಜನೆಗಳನ್ನ ಬಿಡುಗಡೆ ಮಾಡ್ತಾನೆ ಇರುತ್ತೆ. ಅದೇ ರೀತಿಯಾಗಿ ಇವಾಗ ರಾಜ್ಯ ಸರ್ಕಾರ ಕೂಡ 3 ಹೊಸ ಯೋಜನೆಗಳನ್ನ ಜಾರಿಗೆ ತಂದಿದೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲೆಲ್ಲಾನು ಕೂಡ ನಮ್ಮ ದೇಶದ ಹೆಣ್ಣು ಮಕ್ಕಳ ಬಗ್ಗೆನೇ ಚಿಂತನೆ ಮಾಡ್ತಾ ಇರುತ್ತೆ. ಅವರಿಗೋಸ್ಕರವಾಗಿ ಹೊಸ ಹೊಸ ಯೋಜನೆಗಳನ್ನ ತರ್ತಾ ಇರುತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. ಈ ಒಂದು ಯೋಜನೆಗಳು ಯಾವ್ಯಾವು ಅಂತ ತಿಳ್ಕೊಬೇಕಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಭಾರತ ದೇಶದಲ್ಲಿ ಬಡತನ ಬಹಳಷ್ಟು ಇತ್ತು 50 ವರ್ಷದ ಹಿಂದೆ. ಬಡವರ ಮಕ್ಕಳು ಆರೋಗ್ಯವಾಗಿ ಬೆಳಿಬೇಕು, ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ಹೊಂದಿ ಸಮಾಜಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ ಉತ್ತಮ ನಾಗರಿಕರಾಗಬೇಕನ್ನುವಂಥ ಉದ್ದೇಶದಿಂದ, ಮಹತ್ವಾಕಾಂಕ್ಷೆಯಿಂದ ಈ ಒಂದು ICDS ಪ್ರೋಗ್ರಾಮ್ ಅನ್ನ ತೆಗೆದುಕೊಂಡು ಬಂದರು. ಅದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಕೈಗೊಳ್ಳುವಂತ 3 ಅತ್ಯುತ್ತಮವಾದ ದೊಡ್ಡ ಯೋಜನೆಗಳ ಒಂದು ಅನುಷ್ಠಾನ ಉದ್ಘಾಟನೆಯ ಸಮಾರಂಭ ಕೂಡ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ದೇಶದಲ್ಲಿ, ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬರುತ್ತೋ, ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿಗಳು, ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಗಳು ಮಹಿಳೆಯರ ಪರವಾದ ಚಿಂತನೆ, ಮಹಿಳೆಯರಿಗಾಗಿ ಯೋಜನೆಗಳನ್ನ ಯಾವತ್ತಿದ್ರೂ ಮಾಡಿದವರು ಯಾರು ಅಂತಂದ್ರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಅಂಗನವಾಡಿ ಕಾರ್ಯಕರ್ತರಿರಬಹುದು, ಆಶಾ ಕಾರ್ಯಕರ್ತರಿರಬಹುದು, ಪಶು ಸಖಿಯರಿರಬಹುದು, ಕೃಷಿ ಸಖಿಯರಿರಬಹುದು, ಇವತ್ತು ಮಹಿಳೆಯರಿಗೆ ರಾಜಕಾರಣದಲ್ಲಿ ಪ್ರತಿಶತ 50% ರಿಸರ್ವೇಶನ್ ಇರಬಹುದು, ವಿಧವಾ ಪೆನ್ಷನ್ ಇರಬಹುದು, ಫುಡ್ ಸೆಕ್ಯೂರಿಟಿ ಆಕ್ಟ್ ಇರಬಹುದು, ಬಡವರ ಮಕ್ಕಳಿಗೆ ಕಲಿಕೆಯಲ್ಲಿ, ಅದರಲ್ಲೂ ನಾವು ಹೇಳ್ತೀವಲ್ಲ, ಬರೀ ಶ್ರೀಮಂತರ ಸೊತ್ತಲ್ಲ, ಕಲಿಕೆ ಬಡವರಿಗೂ ಕೂಡ ಸಲ್ಲಬೇಕು ಅನ್ನುವಂಥ ವಿಚಾರಧಾರಣೆಯನ್ನ ಯಾರಾದರೂ ಇಟ್ಕೊಂಡು ಸರ್ಕಾರವನ್ನು ನಡೆಸ್ತಾರೆ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ. ಅಲ್ಲಿಂದ ಇಲ್ಲಿಯವರೆಗೆ ಸೇವೆಯನ್ನ ಸಲ್ಲಿಸಿದಂತ ಎಲ್ಲ ನನ್ನ ಅಂಗನವಾಡಿಯ ಕಾರ್ಯಕರ್ತರು, ಸಹಾಯಕಿಯರಿಗೆ ನಾನಿವತ್ತು ಅಭಿನಂದನೆಯನ್ನ ಹೇಳಲಿಕ್ಕೆ ಬಯಸ್ತೇನೆ. ಯೋಜನೆಗಳು ಅಂತ ಹೇಳಿದೆ, ಮೊದಲನೇದಾಗಿ ಬಹಳ ಹೆಮ್ಮೆಯಿಂದ ಹೇಳೋಣ, ಅಕ್ಕ ಪಡೆ. ಈ ಅಕ್ಕ ಪಡೆಯನ್ನ ನಮ್ಮ ಗೃಹ ಇಲಾಖೆಯ ಸಹಯೋಗದೊಂದಿಗೆ, ಯಾಕಂತಂದ್ರೆ ಇವತ್ತಿನ ಕಾಲದಲ್ಲಿ ಮಹಿಳೆಯರ ಸುರಕ್ಷತೆ, ಮಹಿಳೆಯರ ಸ್ವಾವಲಂಬನೆ, ಮಹಿಳೆಯರ ಆರ್ಥಿಕ ಬದ್ಧತೆ ನಮ್ಮ ಒಂದು ಕಮಿಟ್ಮೆಂಟ್. ಅದಕ್ಕೋಸ್ಕರ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಅಕ್ಕ ಪಡೆಯನ್ನ ಇವತ್ತು ಅನುಷ್ಠಾನಗೊಳಿಸ್ತಾ ಇದೆ. ಅಕ್ಕ ಪಡೆ, ನಾನು ಬೀದರ್ ಜಿಲ್ಲೆಗೆ ಪ್ರವಾಸಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ SP ಅವರು ಬಹಳಷ್ಟು ಚೆನ್ನಾಗಿ ಅಕ್ಕ ಪಡೆಯನ್ನ ಜಿಲ್ಲೆಗೆ ಮಾಡಿದ್ರು. ಅದನ್ನ ನೋಡಿ ಇಡೀ ರಾಜ್ಯದ 31 ಜಿಲ್ಲೆಗಳಲ್ಲಿ ಈ ಅಕ್ಕ ಪಡೆಯನ್ನ ನಮ್ಮ ಇಲಾಖೆ ಮತ್ತು ಗೃಹ ಇಲಾಖೆಯ ಸಹಯೋಗದೊಂದಿಗೆ ಇವತ್ತಿಂದ ನಾವು ಅದಕ್ಕೆ ಚಾಲನೆಯನ್ನ ಕೊಡ್ತಾ ಇದ್ದೀವಿ. ಇನ್ನು 2ನೇ ಕಾರ್ಯಕ್ರಮ ಗೃಹಲಕ್ಷ್ಮಿ ಸಹಕಾರ ವಿವಿಧೋದ್ದೇಶ ಸಂಘ. ಇದು ಬಹಳಷ್ಟು ದೊಡ್ಡ ಒಂದು ಸಹಕಾರಿ ಬ್ಯಾಂಕ್ ಆಗಿ ಪರಿವರ್ತನೆ ಆಗಲಿಕ್ಕೆ ಸನ್ನದ್ಧವಾಗಿದೆ. ತಮಗೆಲ್ಲರಿಗೂ ಗೊತ್ತಿದೆ, ಚುನಾವಣೆ ಪೂರ್ವ ಏನು ನಾವು 5 ಗ್ಯಾರಂಟಿಗಳಲ್ಲಿ ಅತ್ಯಂತ ಯಶಸ್ವಿಯಾದಂಥ ಗ್ಯಾರಂಟಿ ಗೃಹಲಕ್ಷ್ಮಿ. ಈ ಗೃಹಲಕ್ಷ್ಮಿ ಇಷ್ಟೊಂದು ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರು ಯಾರು ಅಂತಂದ್ರೆ ನನ್ನ ಅಂಗನವಾಡಿಯ ಕಾರ್ಯಕರ್ತರು, ಸಹಾಯಕಿಯರು ಅಂತ ಬಹಳ ಹೆಮ್ಮೆಯಿಂದ ಮುಖ್ಯಮಂತ್ರಿಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಆ ಒಂದು ಊರಲ್ಲಿ, ಹಳ್ಳಿಯಲ್ಲಿ ತಾವೆಲ್ಲ ಶ್ರಮಪಟ್ಟು ಈ ಯೋಜನೆಯನ್ನ ಜಾರಿಗೆಗೊಳಿಸಲಿಕ್ಕೆ, ಜನಪ್ರಿಯ ಮಾಡಲಿಕ್ಕೆ ತಾವೆಲ್ಲ ಕೈ ಜೋಡಿಸಿದ್ರಿ. ಅದರ ಮುಂದುವರೆದಂತ ಭಾಗ, ಒಂದು ದೊಡ್ಡ ಹೆಜ್ಜೆ ಗೃಹಲಕ್ಷ್ಮಿ ಸಹಕಾರಿ ಸಂಘ. ಪ್ರತಿಯೊಬ್ಬರು ಕೂಡ 1,26,00,000 ಏನು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ, ಅವ್ರನ್ನೆಲ್ಲರನ್ನೂ ಕೂಡ ಈ ವೇದಿಕೆಯ ಮುಖಾಂತರ ನಾನು ಮನವಿಯನ್ನ ಮಾಡ್ತೀನಿ. ಬನ್ನಿ, ಗೃಹಲಕ್ಷ್ಮಿ ಸಹಕಾರಿ ಸಂಘದಲ್ಲಿ ತಮ್ಮನ್ನು ತಾವು ನೋಂದಣಿ ಮಾಡಿಕೊಂಡು ಸದಸ್ಯರಾಗಿ. ಯಾಕಂತಂದ್ರೆ ಅವತ್ತಿನ ಕಾಲದಲ್ಲಿ ಸ್ತ್ರೀ ಶಕ್ತಿ ಸಂಘವನ್ನ ಇದೇ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಮಾಡಿತ್ತು. ಇವತ್ತಿನ ಮುಂದುವರೆದಂತ ಭಾಗ ದಾಪುಗಾಲು ಈ ಒಂದು ಗೃಹಲಕ್ಷ್ಮಿ ಸಹಕಾರಿ ಸಂಘ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದ ನಮ್ಮ ಇಲಾಖೆಯನ್ನ
ಮಾಡೆಲ್ ಆಗಿ ತೆಗೆದುಕೊಂಡಿದೆ. ಇಡೀ ಭಾರತ ದೇಶದಲ್ಲಿ ಕರ್ನಾಟಕ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯ ಯೋಜನೆಗಳನ್ನ ಬೇರೆಯವರಿಗೆ ಉದಾಹರಣೆಯಾಗಿ ನಮ್ಮ ಕೇಂದ್ರ ಸಚಿವರು ಬೇರೆ ರಾಜ್ಯಗಳಿಗೆ ನಮ್ಮ ರಾಜ್ಯದ ಯೋಜನೆಗಳನ್ನು ಉದಾಹರಣೆಯಾಗಿ ಕೊಡುವಂತ ನಿದರ್ಶನಗಳನ್ನ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಪ್ರಥಮವಾಗಿ ಮುಂಬರುವಂತ ದಿನದಲ್ಲಿ LKG UKG ಇನ್ನು ಮೇಲೆ ನಮ್ಮ ಅಂಗನವಾಡಿಗಳನ್ನ ಗವರ್ಮೆಂಟ್ ಮಾಂಟೆಸರಿ LKG UKG ಅಂತ ವಿಶೇಷವಾಗಿ ನಮ್ಮ ಅಂಗನವಾಡಿಯ ಎಲ್ಲ ಯೂನಿಯನ್ಗಳ ನಾಯಕರುಗಳಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ತಾವು ಸತತವಾಗಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಸಹಾಯಕಿಯರ ಒಂದು ಹಕ್ಕಿಗಾಗಿ ಹೋರಾಟವನ್ನ ಮಾಡಿ ನಮ್ಮ ಮಧ್ಯೆ ಮತ್ತು ಅವರ ಮಧ್ಯೆ ಒಂದು ಕೊಂಡಿಯ ತರ ತಾವು ಕೆಲಸ ಮಾಡಿದ್ದೀರಾ. ಮುಂಬರುವಂತ ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮೆಲ್ಲರ ಗೌರವಧನವನ್ನ 1,000 ರೂಪಾಯಿ ಈಗಾಗಲೇ ಏರಿಕೆ ಮಾಡಿದ್ದಾರೆ. ಮುಂಬರುವಂತ ದಿನದಲ್ಲಿ ಇಬ್ರು ಇಲ್ಲೇ ಇದ್ದಾರೆ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ನಾನು ತಮ್ಮ ಧ್ವನಿಯನ್ನ ಅವ್ರಿಗೆ ಹೇಳಲಿಕ್ಕೆ ನಾನು ಸಿಕ್ಕಾಪಡೆ ಯಶಸ್ವಿಯಾಗ್ಲಿ ಅಂತ ಹೇಳ್ತಾ ಭಾರತ ದೇಶಕ್ಕೆ ಮಾದರಿ ಆಗ್ಲಿಕ್ಕೆ ಹೊರಟಂತ LKG UKG ಚೆನ್ನಾಗಿ ಕೆಲಸ ಮಾಡಲಿ, ಬಡವರ ಮಕ್ಕಳಿಗೆ ಈ ಒಂದು ಮಾಡರ್ನೈಸೇಷನ್ ಯುಗದಲ್ಲಿ, ಯಾಕಂತಂದ್ರೆ ಎಲ್ಲ ಲ್ಯಾಂಗ್ವೇಜ್ಗಳು ಬಡವರ ಮಕ್ಕಳಿಗೂ ಬರಬೇಕು. ಸೊ LKG UKG ಚೆನ್ನಾಗಿ ಕೆಲಸ ಮಾಡಲಿ. ಗೃಹಲಕ್ಷ್ಮಿ ಸಹಕಾರಿ ಸಂಘದಲ್ಲಿ ಮಹಿಳೆಯರು ತಮ್ಮ ಕಷ್ಟಗಳಿಗೆ ಪರಿಹಾರವನ್ನ ಕಂಡಿಟ್ಕೊಳ್ಳ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿದಂತ ಮಾತುಗಳನ್ನ ಕೇಳಿಸ್ಕೊಂಡ್ರಿ ಅಲ್ವಾ. ಸರ್ಕಾರ ಯಾವ 3 ಹೊಸ ಯೋಜನೆಗಳನ್ನ ಜಾರಿಗೆ ತಂದಿದೆ, ಯಾರಿಗೋಸ್ಕರ ತಂದಿದೆ ಅಂತ. ಮಹಿಳೆಯರಿಗಾಗಿ ಹಾಗೆ ಹೆಣ್ಣು ಮಕ್ಕಳ ಸೇಫ್ಟಿಗೋಸ್ಕರನೇ ಈ ಒಂದು ಹೊಸ ಯೋಜನೆಯನ್ನ ಜಾರಿಗೆ ತಂದಿರೋದು. ಅದನ್ನೇ ಅಕ್ಕಪಡೆ ಅಂತ ಹೇಳಿ. ಹಾಗೆ ಯಾರ ಬಡ ಮಕ್ಕಳುಗಳು ಓದೋದಿಕ್ಕೆ ದುಡ್ಡು ಜಾಸ್ತಿ ಕೊಡೋಕ್ಕಾಗದೆ ಒದ್ದಾಡ್ತಾ ಇರ್ತಾರೋ, ಕಷ್ಟಪಡ್ತಿರ್ತಾರೋ ಅಂಥವ್ರ ಮಕ್ಕಳುಗಳನ್ನ LKG UKGಗೆ ಬೇರೆ ಕಡೆ ಸೇರಿಸೋ ಬದಲು ಸರ್ಕಾರಿ ಅಂಗನವಾಡಿ ಏನಿರುತ್ತೆ ಆ ಅಂಗನವಾಡಿನಲ್ಲೇ ನಾವು LKGಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ, ಅಲ್ಲೇ ಕರ್ಕೊಂಬಂದು ಸೇರಿಸ್ಬೋದು ಅಂತ ಕೂಡ ತಿಳಿಸಿದ್ದಾರೆ. ಹಾಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ 1,000 ರೂಪಾಯಿನ ಜಾಸ್ತಿ ಮಾಡಿದಾರಂತೆ ಸಂಬಳದಲ್ಲಿ. ಇದನ್ನು ಕೂಡ ನಮ್ಮ ಸರ್ಕಾರ ಇದ್ದಾಗಲೇ ಮೊದಲು ಮಾಡಿತ್ತು, ಇವಾಗಲೂ ಕೂಡ ನಾವೇ ಮಾಡ್ತಾ ಇದ್ದೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಮಹಿಳೆಯರಿಗೋಸ್ಕರನೇ ಇರುವಂತ ನಮ್ಮ ಸರ್ಕಾರ ಮಹಿಳೆಯರಿಗೋಸ್ಕರನೇ ಇನ್ನು ಮುಂದೇನೂ ಯೋಜನೆಗಳನ್ನ ತಗೊಂಬರುತ್ತೆ ಅಂತ ಹೇಳ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು.